ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬಂದಿರೋಂಥ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ ನೀವೇ ನೋಡ್ತಾ ಇದ್ದೀರಾ, ಮಹಿಷಾಸುರನ ಸ್ಟ್ಯಾಚ್ಯೂ ಹತ್ರ ಬಂದು ನಿಂತಿದ್ದೀನಿ. ನಾವು ಬಂದಿರೋಂಥದ್ದು ಇವತ್ತು ಚಾಮುಂಡಿ ಅಮ್ಮನ ದರ್ಶನಕ್ಕೆ ಬಂದಿದ್ದೀನಿ. ಈ ಮೈಸೂರಲ್ಲಿ ಏನೇನಿದೆ ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಹೋಗೋಣ ಅಂತ ಹೇಳಿ. ಸ್ನೇಹಿತರೆ, ಅಂತೂ ಮಹಿಷಾಸುರನ ಸ್ಟ್ಯಾಚ್ಯೂ ನೋಡಿಕೊಂಡ್ರೆ ನಮಗೆ ಹಿಂದ್ಗಡೆ ಕಾಣೋದೇ ಬಸ್ ಸ್ಟ್ಯಾಂಡ್ ಸರ್ಕಲ್ಲು. ಹಿಂದ್ಗಡೆ ಕಾಣೋದು ಬಸ್ ಸ್ಟ್ಯಾಂಡ್ ಸರ್ಕಲ್ ಪಕ್ಕದಲ್ಲಿ ಮಹಿಷಾಸುರನ ಸ್ಟ್ಯಾಚ್ಯೂ ಇದೆ. ಹಾಗೆ ಸೀದಾ ಅದ್ರ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಚಾಮುಂಡಿ ಅಮ್ಮನ ದರ್ಶನಕ್ಕೆ ಹೋಗ್ಬೋದು. ಲಗೇಜ್ ಕೌಂಟ್ರಲ್ಲಿ ಕೊಟ್ಬಿಟ್ಟು ನಾವು ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಹೊರಗಡೆ ಬರೋಣಂತೆ. ಇನ್ನೊಂದು ಮುಖ್ಯವಾದ ವಿಷಯ, ಪ್ರತಿಯೊಬ್ಬರು ಈ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣಂತೆ. ಇವಾಗ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಎಲ್ಲಿ ಟೆಂಟ್ ಹಾಕಿನೋ ಅದನ್ನು ನಿಮಗೆ ತೋರಿಸ್ತೀನಿ. ಸಾಧ್ಯ ಆದರೆ ಇಲ್ಲಾಂದರೆ ಬೆಳಗ್ಗೆ ನಾನು ಅದರ ವಿಷಯ ತಿಳಿಸ್ತೀನಿ. ಇವಾಗ ಬನ್ನಿ, ಇವಾಗ ಮೈಸೂರು ಚಾಮುಂಡಿ ಅಮ್ಮನ ದರ್ಶನಕ್ಕೆ ಹೋಗಿ ಬರೋಣ ಅಂತ. ಸ್ನೇಹಿತರೆ, ಚಾಮುಂಡಿ ಅಮ್ಮನ ಬೆಟ್ಟದಲ್ಲಿ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಇವಾಗ ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಯಾವ್ಯಾವ ಪ್ಲೇಸ್ಗಳಿದ್ದಾವೆ ಅಂಥೇಳಿ ಒಂದೊಂದಾಗಿ ತೋರಿಸ್ತೀನಿ. ಇವಾಗ ಜಸ್ಟ್ ಚಾಮುಂಡಿ ಅಮ್ಮನ ದೇವಸ್ಥಾನ ತೋರಿಸ್ತೀನಿ, ಇರೋಂಥ ಸುತ್ತೂರ ಏನೇನಿದೆ ಅಂತಬಿಟ್ಟು ಅದನ್ನೊಂದು ಕ್ಲಿಪ್ ಹಾಕ್ತೀನಿ. ನೆಕ್ಸ್ಟ್ ಬೇರೆ ಪ್ಲೇಸ್ ಹೋದಾಗ ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಚಾಮುಂಡಿ ಅಮ್ಮನ ನೋಡ್ಕೊಳ್ಳೋಣಂತೆ. ನಾಳೆ ಬೆಳಗ್ಗೆ ಏನು ಯಾವ ಪ್ಲೇಸ್ಗೆ ಹೋಗೋದು, ಯಾವ ಪಾಯಿಂಟ್ಗೆ ಹೋಗೋದು ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾಮುಂಡಿ ಅಮ್ಮನ ದೇವಸ್ಥಾನಕ್ಕೆ ನಾವು ಬಂದಿದ್ದೀರಿ ಆಲ್ಮೋಸ್ಟು. ಇವಾಗ ಹೋಗಿ ಟಿಕೆಟ್ ಕೌಂಟ್ರು ಕೂಡ ಇರುತ್ತೆ, ಸ್ಪೆಷಲ್ ಆಗಲಿ ಫ್ರೀ ಎಂಟ್ರಿ ಆಗಲಿ ಪ್ರತಿಯೊಂದನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಇವಾಗ ಒಳಗಡೆ ಹೋಗೋಣ ಅಂತೆ, ಹೋಗ್ಬಿಟ್ಟು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಈ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶೋಕ್ ವ್ಲಾಗ್. ಈ ಚಾಮುಂಡಿ ಅಮ್ಮ ದೇವಸ್ಥಾನಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಅಂತೂ ಚಾಮುಂಡಿ ಅಮ್ಮನ ದೇವಸ್ಥಾನಕ್ಕೆ ಬಂದಾಯಿತು. ಇವಾಗ ನೋಡ್ತಾ ಇದ್ದೀರಲ್ಲ, ಇನ್ನೇನು ದರ್ಶನ ಆಗೋ ಟೈಮು ಒಳಗಡೆ ಹೋಗಬೇಕು. ನಿಮಗೂ ಒಳಗಡೆ ಹೋದ ಮೇಲೆ ವಿಡಿಯೋ ಫೋಟೋ ಮಾಡೋಂಗಿಲ್ಲ, ಜಸ್ಟ್ ಹೊರಗಡೆಯಿಂದ ಈ ಥರ ತೋರಿಸ್ತೀನಿ. ನೋಡಿಕೊಂಡು ನೀವು ಕೂಡ ಆಶೀರ್ವಾದನ ಪಡ್ಕೊಳ್ಳಿ. ನೀವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಬಂದು ಹೋಗ್ಬೋದು. ಹೇಗಿದೆ ನೋಡಿ, ಇನ್ನೂ ಸುತ್ತೂರ ಇರೋವಂಥ ಪ್ಲೇಸ್ಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ. ದರ್ಶನಕ್ಕೆ ಕ್ಯೂವಲ್ಲಿ ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ ಇನ್ನೊಂದು ಅರ್ಧ ಗಂಟೆ ಓಪನ್ ಆಗುತ್ತೆ. ಒಳಗಡೆ ಹೋದ್ಮೇಲೆ ಟ್ರೈ ಮಾಡ್ತೀನಿ, ವಿಡಿಯೋ ಮಾಡಿ ಇನ್ನೂ ಒಂದು ಕಡೆ. ಸ್ನೇಹಿತರೆ, ನೋಡೋದ್ರಲ್ಲ ಆ ಚಾಮುಂಡಿ ಅಮ್ಮನ ದರ್ಶನ ಹೇಗಾಯಿತು ಅಂತೇಳ್ಬಿಟ್ಟು ತುಂಬ ಜನ ಮೇಲೆ ಬಿದ್ದು ಹೋಗ್ತಾ ಇರ್ತಾರೆ. ಏನಿಲ್ಲ, ತಾಯಿಯ ದರ್ಶನ ಆದಮೇಲೆ ಎಲ್ಲ ಸಮಾಧಾನ ಆಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಂದವ್ರಿಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಂತೆ. ಇವಾಗ ಚಾಮುಂಡಿ ಅಮ್ಮನ ದರ್ಶನ ಆಯ್ತಲ್ವ, ಹೇಗಿದೆ ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮಿಸ್ ಮಾಡಿದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಏನಾರ ಮಿಸ್ಟೇಕ್ ಇದ್ರೆಗನ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಮಿಸ್ ಮಾಡಿದಿರಂಗೆ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಬನ್ನಿ, ಮತ್ತೊಂದು ವಿಡಿಯೋದಲ್ಲಿ ಬೆಳಗ್ಗೆ ಸಿಗ್ತೀನಿ. ಇವಾಗ ಸದ್ಯಕ್ಕೆ ಹೋಗಿ ಎಲ್ಲನೂ ರೂಮ್ ಮಾಡ್ಕೊಂಡು ರೆಸ್ಟ್ ಮಾಡೋಣಂತೆ, ಬೆಳಗ್ಗೆ ನೋಡೋಣಂತೆ. ತುಂಬ ಲೇಟಾಗಿದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾವು ಮೈಸೂರಿಗೆ ಬಂದ್ರೆಗನ ಫಸ್ಟು ವಿಸಿಟ್ ಮಾಡಬೇಕಾಗಿರೋದಂತೆ ಚಾಮುಂಡಿ ಅಮ್ಮನ ದರ್ಶನಕ್ಕೆ ಬರಬೇಕಾಗಿರೋದು. ಆಮೇಲೆ ಅನಂತರ ಪ್ರತಿಯೊಂದು ಪ್ಲೇಸಿಗೆ ನಾವು ಆಮೇಲೆ ವಿಸಿಟ್ ಮಾಡಬೇಕು. ಝೂ ಆಗಲಿ, ಅರಮನೆ ಆಗಲಿ, ಇನ್ನಿತರ ದೇವಸ್ಥಾನಗಳಾಗಲಿ, ಯಾವುದೇ ಆಗಲಿ ಒಳ್ಳೆ ಕಾರ್ಯ ಆಗಬೇಕಂದ್ರೆ ಮೊದಲು ತಾಯಿ ಅಮ್ಮನ ದರ್ಶನದಿಂದನೇ ಶುರುವಾಗಬೇಕು. ಅದು ವಾಸ್ತವದಿಂದ ಬಂದಿರೋದು. ನಾವು ಅದನ್ನು ಹಂಗೆ ಪಾಲಿಸೋಣಂತೆ. ಇನ್ನೊಂದು,
ಹೆಚ್ಚಾಗಿ ನಾವು ಡೀಟೇಲಾಗಿ ಹೇಳೋದು ಬೇಡ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು ರಾಜರು ಕಟ್ಟಿಸಿರೋವಂಥ ದೇವಸ್ಥಾನ ಅಂತೇಳ್ಬಿಟ್ಟು. ಆವಾಗಿಂದ ಇವಾಗವರೆಗೂ ಅದು ನಡೀತಾನೆ ಬಂದೈತೆ. ತುಂಬ ಅದ್ಭುತವಾಗಿದೆ ದರ್ಶನ ಮಾತ್ರ. ಒಳಗಡೆ ವೀಡಿಯೋ ಆಗಲಿ ಫೋಟೋ ಆಗಲಿ ಯಾವುದು ಮಾಡೋದಿಲ್ಲ. ನನ್ನ ಮಾತು ಹೆಂಗಿದೆ ಅಂತೇಳ್ಬಿಟ್ಟು ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಧೈರ್ಯ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ದಿವಸಗಳಿಂದ ವೀಡಿಯೋಗಳು ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಗಿ ವೀಡಿಯೋ ಮಾಡ್ತಾಯಿರ್ತೀನಿ. ದಯವಿಟ್ಟು ನೋಡ್ತಾ ಇರ್ರಿ, ಓಕೆನಾ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ ಅಂತ ಹೇಳ್ತಾ ಈ ಮಾತನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಅಪ್ಪು ಬಾಸ್. ಆಲ್ಮೋಸ್ಟ್ ಕತ್ಲಾಗೋಯ್ತು. ನಾನು ಬಂದು ದರ್ಶನ ಕೂಡ ಮಾಡಿಕೊಂಡೆ, ದರ್ಶನ ಎಲ್ಲ ಮುಗೀತು. ಈ ವಿಡಿಯೋ ಹೇಗಿದೆ ಹೆಂಗಿದೆ ಅಂಥೇಳಿ ನೀವೇ ನೋಡ್ತಾ ಇದ್ದೀರಲ್ಲ. ಮಹಿಷಾಸುರನ ಸ್ಟ್ಯಾಚ್ಯೂ ಸರ್ಕಲಲ್ಲಿದ್ದೀನಿ. ಈ ಎದುರುಗಡೆನೇ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಇದೇ ರೂಟಲ್ಲಿ ಸ್ಟ್ರೈಟ್ ಹಿಂಗೆ ಹೋದ್ರೆಗನ ನಮಗೆ ಚಾಮುಂಡಿ ಅಮ್ಮನ ದರ್ಶನ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಏನಾದರೂ ನಿಮಗೆ ಬೇಕಾಗಿರೋ ವಸ್ತು ಆಗಲಿ, ಏನಾದರೂ ಆಟ ಸಾಮಾನಾಗಲಿ, ಪೂಜೆದು ಸಾಮಾನಾಗಲಿ ಇದೇ ಲೈನಲ್ಲಿ ಹೋದ್ರೆಗನ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಮುಗೀತು. ಹೇಗಿದೆ ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬೆಳಗ್ಗೆ ಯಾವ ಪ್ಲೇಸ್ಗೆ ಹೋಗೋದು ಅನ್ನೋದು ಐಡಿಯಾ ಮಾಡೋಣ ಅಂತೆ. ಯಾಕಂದರೆ ಯಾವುದು ಪ್ಲ್ಯಾನ್ ಮಾಡ್ಕೊಂಬಂದಿಲ್ಲ. ರ್ಯಾಂಡಮಾಗಿ ಎಲ್ಲಿಗೆ ಹೋಗ್ಬೇಕೋ ಹೋಗ್ಬಿಡೋಣ ಅಂತ ಫಿಕ್ಸ್ ಆಗಿರೋದು. ಬೆಳಗ್ಗೆ ಎದ್ದ ಮೇಲೆ ಯೋಚನೆ ಮಾಡೋಣ ಅಂತೆ. ಇವಾಗೆಲ್ಲ ಮಲಗಿರ್ತೀರ ಅನ್ಕೊತೀರಿ. ಎಲ್ಲರಿಗೂ ಗುಡ್ ನೈಟ್, ಓಕೆನಾ. ಬಾಯ್ ಬಾಯ್. ಈ ಮಾತು ಹೇಳ್ತಾ ಮುಗಿಸ್ತಾ ಇದ್ದೀನಿ, ಓಕೆನಾ. ಬಾಯ್.